ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 21 ವಾಕ್ಯ 15 ತಿಳಿಸುವುದೇನೆಂದರೆ, ನೀನು ಇವುಗಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ? ಚಿಂತನೆ. ಪೇತ್ರನು ತನ್ನನ್ನು 3 ಬಾರಿ ನಿರಾಕರಿಸಿದ ನಂತರ ಯೇಸು ಪೇತ್ರನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಅದು ಅವನನ್ನು ನಾಚಿಕೆ ಪಡಿಸುವ ಪ್ರಶ್ನೆಯಾಗಿರಲಿಲ್ಲ, ಆದರೆ ಅವನ ಹೃದಯವನ್ನು ಗುಣಪಡಿಸಲು ಮತ್ತು ಅವನ ದೇಹವನ್ನು ನವೀಕರಿಸಲು. ಯೇಸು ನಮ್ಮ ವೈಫಲ್ಯಗಳನ್ನು ಮೀರಿ ನೋಡುತ್ತಾರೆ ಮತ್ತು ನಮ್ಮ ಪ್ರೀತಿಯನ್ನು ಕೇಳುತ್ತಾರೆ. ಅವನು ಪರಿಪೂರ್ಣ ಜನರನ್ನು ಬಯಸುವುದಿಲ್ಲ, ಆದರೆ ಪ್ರಾಮಾಣಿಕತೆಯಿಂದ ಅವನ ಬಳಿಗೆ ಮರಳಲು ಸಿದ್ಧರಿರುವ ಹೃದಯಗಳನ್ನು ಬಯಸುತ್ತಾರೆ. ಈ ಪ್ರಶ್ನೆ ಇಂದು ನಮಗೂ ಸಹ ಕೇಳುತ್ತದೆ. ನಾವು ನಮ್ಮ ಭಯಗಳು, ಸೌಕರ್ಯಗಳು, ಆಸ್ತಿಗಳು ಅಥವಾ ಲೌಕಿಕ ಆಶೆಗಳಿಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸುತ್ತೇವೆಯೋ? ಪ್ರಾರ್ಥನೆ. ಕರ್ತನಾದ ಯೇಸುವೆ, ನೀನು ನನ್ನ ಹೃದಯ ಮತ್ತು ಎಲ್ಲ ದೌರ್ಬಲ್ಯಗಳನ್ನು ತಿಳಿದಿದ್ದೀಯಾ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಲು ನನಗೆ ಕಲಿಸಿರಿ. ನಾನು ಬಿದ್ದಾಗ ನಂಬಿಕೆ ಮತ್ತು ನಮ್ರತೆಯಿಂದ ನಿನ್ನ ಬಳಿಗೆ ಮರಳಲು ನನಗೆ ಧೈರ್ಯವನ್ನು ನೀಡಿರಿ. ನನ್ನ ಜೀವನವು ಪ್ರತಿದಿನ ನಿನ್ನ ಒಳ್ಳೆಯತನವನ್ನು ಪ್ರತಿಬಿಂಬಿಸುವಂತೆ ನನ್ನ ಹೃದಯವನ್ನು ನಂಬಿಗಸ್ತ ಪ್ರೀತಿಯಿಂದ ತುಂಬಿಸಿರಿ. ಆಮೆನ್.